ಎಲ್ಲರಿಗೂ ಲೆಟರ್ ಕೊಟ್ಟಿದ್ವಿ, ಪೂಜೆ ಮಾಡ್ಕೊಂಡು ವಿನಾಯತ ಓಡಾಕಿ ದಾರಿ ಮಾಡ್ಕೊಳ್ಳಿ ಅಂತ ಅವ್ರಿಗೆ ಬಂದು ಸಲಹೆ ಕೊಟ್ಟು ಹೋಯ್ತು ಸರ್. ಕೊಟ್ಟಿದ್ವಿ MP ಕಾರಜೋಳ ಸಾಹೇಬರು ಅವರು ಹೇಳಿದ್ರು, ನವೀನ್ ಸರ್ ಹೇಳಿದ ಮೇಲೆ ನಾವು ಅಲ್ಲಿ ಕೊಟ್ಟು ಲೆಟರ್ ಕೊಟ್ಟಿವಿ, ನೀವು ಪೂಜೆ ಮಾಡೋಕೆ ಏನಿಲ್ಲ ಏನು ಕಟ್ಟಂಗಿಲ್ಲ ಅಂತೇಳಿ. ಹಂಗಾಗಿ ಅಲ್ಲಿ ಬಂದು ಜನಗಳು ಮೊಬೈಲ್ ಬಾತ್ರೂಮ್ ಲೆಟ್ರಿನ್ಗೆ ಒಂದು 2 ವ್ಯವಸ್ಥೆ ಮಾಡ್ತೀವಿ, ಏನು ಅಲ್ಲಿ ತಗೊಂಬರೋದು ಪೂಜೆಗೆ ಅಬ್ಜೆಕ್ಷನ್ ಇಲ್ಲ ಸರ್. ಅದು ಒಣಗಿ ಹೋಗೋನ್ ಕೇಳಿ ಬಂದ್ ಮಾಡಿದಾರೆ ಅವರು, ಆ ಕಡೆ ಜನ ಬರ್ದಂಗೆ ಮಾಡ್ಬಿಡ್ತಾರೆ. ಮುಂದಿನ ದಿನಗಳಲ್ಲಿ ಅದು ಓಪನ್ ಆದರೆ ದುರ್ಗದ ಜನ ಬಂದರೆ ಹಿಂಗೆ ಬಂದು ಹಿಂಗೆ ಹೋಗೋರು, ನಿಮ್ಗೆ ಗೊತ್ತಿದೆ ರೌಂಡ್ ಈ ಕಡೆಯಿಂದ ಸೀನಿಯರ್ ರೋಡದಿಂದ ಆ ಕಡೆ ಎಂಡ್ ಆಗೋರು. ಅದು ಯಾಕೆ ಬಂದ್ ಮಾಡ್ರೆ ಗೊತ್ತಿಲ್ಲ. ಅದಕ್ಕೆ ಈಗೆಲ್ಲ ಹೇಳಿದ್ವಿ, ಮುಂದಿನ ದಿನಗಳಲ್ಲಿ ಆ ಥರ ಮಾಡ್ತೀವಿ, ಅವಾಗ ಅಭಿವೃದ್ಧಿ ಆಗತ್ತೆ. ದೇವಸ್ಥಾನ ಮುಳ್ಳು ಕಳ್ಳು ಎಲ್ಲ ಪೂರ ಬೆಳೆದು ಬಿಟ್ಟಿದೆ, ಅಲ್ಲಿ ಹೋಗೋಕ್ಕೆ ದಾರಿ ಇಲ್ಲ, ಮುಳ್ಳು ಕಳಿಯೋಕ್ಕೆ ಅದಕ್ಕೊಂದು ಅವಕಾಶ ಕೊಟ್ಟಿದ್ದಾರೆ, ಅದನ್ನು ವ್ಯವಸ್ಥೆ ಮಾಡ್ಕೊಂಡಿದ್ವಿ. ಆಮೇಲೆ ಇದ್ರಾಗೆ ಎಂಥದ್ದು ಕಾಶಿ ವಿಶ್ವದ ಆರತಿ ಗಂಗಾ ಆರತಿ ಇತ್ತು, ಅದು ಟೈಪ್ ಮಾಡೋಕೆ ಅದೊಂದು ಆಲೋಚನೆ. ದುರ್ಗ ನವ ದುರ್ಗಿಯರು 9 ಕರೆಸಿ ಆ ಹೊಂಡದ ಬಾಲೆ ಕೊಡಿಸಿ ಏನು ಇದ್ರಾಗ ಬರ್ತಾರಲ್ಲ ಕಾಶಿ ಒಂದು ಸೀನಿ ಹೊಂಡ ಆವರಣದಲ್ಲಿ ಆರತಿ ಪೂಜೆ ಹಮ್ಮಿಕೊಂಡಿದ್ವಿ. ಅಲ್ಲಿಂದ ಸ್ವಾಮಿಗೆ ಸನ್ನಿಧಾನ 100-200 ಕುಂಭಾಭಿಷೇಕ ತಲೆ ಮೇಲೆ ತಂದು ಹಾಕಕ್ಕೆ ಅದೊಂದು ಹೆಣ್ಮಕ್ಳಿಂದ ಅದೊಂದು ವಿಶೇಷ ಇದು ಮಾಡ್ಕೊಳ್ಳಿ. ನವದುರ್ಗಿಯರು MP ಅವರು ಬರ್ತಾರೆ. ಅದು ಸದನ ನಡೀತಿದೆ, ನೋಡ್ತೀನಿ. ಸದನ 13 ಸಂಖ್ಯೆ ನಡೀತದೆ, ನೋಡೋಣ ನೋಡಿ ಬರ್ತೀನಿ ಅಂತ ಭರವಸೆ ಕೊಟ್ಟಿದ್ದಾರೆ. ಅವರು ಲೆಟರ್ ಅವರು ಕೊಟ್ಟರು ಸರ್, ನಗರಸಭೆ ಏನೇನು ನಮಗೆ ಅವಕಾಶ ಬೇಕೋ ಎಲ್ಲ ಥರ ಲೆಟ್ರ್ ಅವ್ರು ರಿಲೇಟೆಡೇ ಕೊಟ್ಟು ಇದು ಮಾಡಿದ್ವಿ. ತಾತ್ಕಾಲಿಕ ನೀವು ಮಾಡಿರಿ, ಏನೋ ಅಲ್ಲಿ ಇದು ಮಾಡೋಣ ಅಂತ ಹೇಳಿದಕ್ಕೋಸ್ಕರ ನಾವು ಮುಂದುವರ್ತೀವಿ.